ನೋಡ್ಕೊಳ್ಳಿ ಕ್ವಶನ್ನು. Find the radius of curvature for the volume of Descartes x cube plus y cube is equal to 3axy and the point 3a by 2 comma 3a by 2. ಏನು ಮಾಡಿ ಇದನ್ನ ಬರ್ಕೋಬಿಡಿ, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಇಸ್ ಈಕ್ವಲ್ ಟು 3axy. ಏನು ಮಾಡೋಣ, ಇದನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಈಗ ಎಕ್ಸ್ ಕ್ಯೂಬ್ಗೆ ಡಿಫ್ರೆನ್ಷಿಯೇಷನ್ ಜ್ಞಾಪಕ ಇಟ್ಕೊಳ್ಳಿ. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಕ್ಯೂಬ್ ಅಂದರೆ 3x². ಅದೇ ಡಿ ಬೈ ಡಿ ಎಕ್ಸ್ ಆಫ್ ವೈ ಕ್ಯೂಬ್ ಅಂದರೆ 3y² ಡಿ ವೈ ಬೈ ಡಿ ಎಕ್ಸ್ 3y². ಈಗ ಡಿ ವೈ ಬೈ ಡಿ ಎಕ್ಸ್ನ y1 ಅಂತ ಅಂದ್ಕೋಬೇಕು. ಸೇಮ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ವೈ ಅಂದರೆ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು 1. ಇದನ್ನ ಏನಂತ ಅಂದ್ಕೋಬೇಕು, ಎಕ್ಸ್ ಇಂಟು y1 ಪ್ಲಸ್ ವೈ. ಇದು ಗೊತ್ತಿದ್ರೆ ಇದು ಈಸಿ ಆಗುತ್ತೆ. ಈಗ ನೋಡಿ, ಎಕ್ಸ್ ಕ್ಯೂಬ್ಗೆ ಡಿಫ್ರೆನ್ಷಿಯೇಷನ್ ಏನು 3x², ವೈ ಕ್ಯೂಬ್ಗೆ 3y² ಇಂಟು y1. 3axyಗೆ ಹೆಂಗೆ ಅಂದರೆ 3a ಕಾನ್ಸ್ಟೆಂಟು, xyಗೆ ಹೆಂಗೆ xy1 ಪ್ಲಸ್ ವೈ. ಆಮೇಲೆ ಏನು ಮಾಡಿ, ಇಲ್ಲಿ 3x² ಪ್ಲಸ್ 3y² y1 ಹಂಗೆ ಇರಲಿ. 3ಇಂದ ಮಲ್ಟಿಪ್ಲೈ ಮಾಡಿ 3axy1 ಆಗುತ್ತೆ, 3ay ಆಗುತ್ತೆ. ಇದನ್ನ ಈ ಕಡೆ ತಗೊಳ್ಳಿ, 3y² y1 ಪ್ಲಸ್ ಈ ಕಡೆ ಬಂದರೆ ಮೈನಸ್ 3axy1 ಇಸ್ ಈಕ್ವಲ್ ಟು 3ay ಅಂಕೆ ಇರಲಿ. ಇದು ಪ್ಲಸ್ ಈ ಕಡೆ ಬಂದರೆ ಮೈನಸ್ 3x² ಆಗುತ್ತೆ. ಇಲ್ಲಿ 3y1ನ ಕಾಮನ್ ತಗೊಳ್ಳಿ, 3y1ನ ಕಾಮನ್ ತೊಗೊಂಡು ಉಳಿಯೋದು y² ಮೈನಸ್ 3y1 ಹೋದರೆ ax. ಇಲ್ಲಿ ಬರೀ 3ನ ಕಾಮನ್ ತಗೊಳ್ಳಿ, ಉಳಿಯೋದು ay ಮೈನಸ್ x². ಈಗ ನೋಡಿ, ಈ 3 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನು y1 ಈಸ್ ಈಕ್ವಲ್ ಟು ay ಮೈನಸ್ x² ಡಿವೈಡೆಡ್ ಬೈ y² ಮೈನಸ್ ax. ಈಗ ಬೇಕಾಗಿರೋದೇನು, ರೇಡಿಯಸ್ ಆಫ್ ಕರ್ವೇಚರ್ 3a/2 3a/2. ಅದಕ್ಕೆ 3a/2 3a/2 ತಗೊಳ್ಳಿ. y1 ಏನಾಗುತ್ತೆ ಅಂದರೆ, ಇಲ್ಲಿ ನೋಡಿ, a ಇಂಟು 3a/2 ಮೈನಸ್ 3a/2 ಹೋಲ್ ಡಿವೈಡೆಡ್ ಬೈ, ಇಲ್ಲಿ y ಅಂದರೆ 3a/2 a ಇಂಟು 3a/2. ನೋಡಿ, 3a² 2 ಆಗುತ್ತೆ, ಇದು ಮೈನಸ್ 3² ಅಂದರೆ 9a² 2² ಅಂದರೆ 4 ಆಗುತ್ತೆ. 3ನ ಸ್ಕ್ವೇರು 9, ಎಗೆ ಸ್ಕ್ವೇರ್ a² ಡಿವೈಡೆಡ್ ಬೈ 2ಗೆ ಸ್ಕ್ವೇರ್ 4 ಮೈನಸ್ ಎನ 3a/2 ಮಲ್ಟಿಪ್ಲೈ ಮಾಡೋದು ಹೆಂಗೆ ಅಂದರೆ 3a ಇಂಟು a² 2. ಈಗ ನೋಡಿ, ಇಲ್ಲಿ ಯಾವ ಫಾರ್ಮಲ್ಲಿದೆ ಅಂದರೆ, ಈಗ ಎಕ್ಸಾಂಪಲ್ ಹೇಳ್ತಾ ಇರೋದು, ಇಲ್ಲಿ ನೋಡಿ, ಇಲ್ಲಿ ಯಾವ ಫಾರ್ಮಲ್ಲಿದೆ ಅಂದರೆ ಎಕ್ಸ್ ಮೈನಸ್ ವೈ ಡಿವೈಡೆಡ್ ಬೈ ವೈ ಮೈನಸ್ ಎಕ್ಸ್ ಫಾರ್ಮಲ್ಲಿದೆ. ಈಗ ನೋಡಿ, ಮೈನಸ್ ಕಾಮನ್ ತೊಗೊಂಡ್ರೆ ವೈ ಮೈನಸ್ ಎಕ್ಸೇ ಆಗುತ್ತೆ. ಇದು ಡಿವೈಡೆಡ್ ಬೈ ವೈ ಮೈನಸ್ ಎಕ್ಸ್ ಅಂದರೆ -1. ಅಂದರೆ ಅರ್ಥ 3a² ಇಲ್ಲಿದೆ ನೋಡಿ, 9a² 4 ಇಲ್ಲಿದೆ. ಅರ್ಥ ಆಗ್ತಿದೆಯಾ? ಎಕ್ಸ್ ಮೈನಸ್ ವೈ ಡಿವೈಡ್ ಬೈ ವೈ ಮೈನಸ್ ಎಕ್ಸ್ ಫಾರ್ಮಲ್ಲಿದ್ದರೆ ನೀವು ಡೈರೆಕ್ಟಾಗಿ ಏನು ಬರಿಬೋದು, -1. ಡೈರೆಕ್ಟಾಗಿ -1 ಬರೀತೀವಿ. ಕಾಮನ್ ತೆಗೆದು ಕ್ಯಾನ್ಸಲ್ ಮಾಡೋದು ಅದೇ ಬರೋದು. ಗೊತ್ತಾಯ್ತಲ್ಲ? ಎಕ್ಸ್ಟೆಂಡ್ ಮಾಡಿ ಇದು y2 ಫೈಂಡ್ ಮಾಡಬೇಕು. ನೋಡಿ, y2 ಫೈಂಡ್ ಮಾಡೋಕ್ಕೆ ಡಿಫ್ರೆನ್ಷಿಯೇಟ್ 1 2
ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರ್ಕೊಡಿ. ಈಗ ನೋಡಿ, ಇಲ್ಲಿ ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು ನಿಮಗೆ. ನಾನು ಇಲ್ಲಿ ರಫ್ ಆಗಿ ಬರೀತೀನಿ, ಇದೇನು ಬರೆಯೋದು ಬೇಕಾಗಿಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಜಿ ಬೈ ಡಿ ಎಕ್ಸ್ ಆಫ್ y1 ಅಂದರೆ y2, ಡಿ ಬೈ ಡಿ ಎಕ್ಸ್ ಆಫ್ ಯು ಬೈ ವಿ ಅಂದರೆ ವಿ ಡಿ ಬೈ ಡಿ ಎಕ್ಸ್ ಆಫ್ ಯು ಮೈನಸ್ ಯು ಡಿ ಬೈ ಡಿ ಎಕ್ಸ್ ಆಫ್ ವಿ ಡಿವೈಡೆಡ್ ಬೈ ವಿ ಸ್ಕ್ವೇರ್. ಇದು ಡಿವೈಡ್ ಇದ್ದಾಗ ಈ ಫಾರ್ಮುಲಾ ಯೂಸ್ ಮಾಡಿ ನೋಡಿ. ಇದು ಯು, ಇದು ವಿ, ಯು ಬೈ ವಿ ಆಗುತ್ತೆ. ಯು ಅಂದರೆ ಎ ವೈ ಮೈನಸ್ ಎಕ್ಸ್ ಸ್ಕ್ವೇರ್. ನೋಡಿ, ಡಿ ಬೈ ಡಿ ಎಕ್ಸ್ ಆಫ್ ಎ ವೈ ಮೈನಸ್ ಎಕ್ಸ್ ಸ್ಕ್ವೇರ್ ಬಂದು ಎ ಕಾನ್ಸ್ಟೆಂಟು, ವೈಗೆ ಡಿಫ್ರೆನ್ಷಿಯೇಷನ್ y1, ಡಿ ವೈ ಬೈ ಡಿ ಎಕ್ಸ್ ಬದಲು y1, ಎಕ್ಸ್ ಸ್ಕ್ವೇರ್ಗೆ 2x, ಮತ್ತು ಡಿ ಬೈ ಡಿ ಎಕ್ಸ್ ಆಫ್ ಇದಕ್ಕೆ ವೈ ಸ್ಕ್ವೇರ್ ಮೈನಸ್ ಎ ಎಕ್ಸ್ಗೆ ವೈ ಸ್ಕ್ವೇರ್ಗೆ 2y y1, ಎ ಎಕ್ಸ್ಗೆ ಎ ಇಂಟು 1 ಅಂದರೆ ಎ. ಈಗ ಇದು ಡಿಫ್ರೆನ್ಷಿಯೇಷನ್ ಮಾಡೋದು ಹೇಳ್ಕೊಡ್ಬಿಡ್ತೇನೆ ನೋಡಿ. ಇದೊಂದು ಸ್ಟೆಪ್ ತುಂಬ ಇಂಪಾರ್ಟೆಂಟು. y1ಗೆ y2 ಫಸ್ಟು ಡಿನಾಮಿನೇಟ್ರ್ ಇಟ್ಕೊಳ್ಳಿ, ಅಂದರೆ ವಿ ಇಟ್ಕೊಳ್ಳಿ. ವಿ ಏನು ಡಿನಾಮಿನೇಟ್ರ್ ವೈ ಸ್ಕ್ವೇರ್ ಮೈನಸ್ ಎ ಎಕ್ಸ್, ಡಿನಾಮಿನೇಟ್ರ್ ಫಸ್ಟ್ ಇಟ್ಕೊಳ್ಳಿ ವೈ ಸ್ಕ್ವೇರ್ ಮೈನಸ್ ಎ ಎಕ್ಸ್. ಆಮೇಲೆ ನ್ಯೂಮರೇಟರ್ನ ಡಿಫ್ರೆನ್ಷಿಯೇಟ್ ಮಾಡಿ, ಅಂದರೆ ಯುನ ಡಿಫ್ರೆನ್ಷಿಯೇಷನ್ ಏನು, ಎ y1 ಮೈನಸ್ 2x. ಇದು ಎ y1 ಮೈನಸ್ 2x ಮೈನಸ್ ಬರೋದು. ಈಗ ಯುನ ಇಟ್ಕೊಳ್ಳಿ, ಅಂದರೆ ನ್ಯೂಮರೇಟರ್ ಯಾವುದು, ಇದು ಎ ವೈ ಮೈನಸ್ ಎಕ್ಸ್ ಸ್ಕ್ವೇರ್ನ ಇಟ್ಕೊಳ್ಳಿ. ಎ ವೈ ಮೈನಸ್ ಎಕ್ಸ್ ಸ್ಕ್ವೇರ್ನ ಇಟ್ಕೊಳ್ಳಿ. ಆಮೇಲೆ ಡಿ ಬೈ ಡಿ ಎಕ್ಸ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ವೈ ಸ್ಕ್ವೇರ್ ಮೈನಸ್ ಎ ಎಕ್ಸ್ ಅಂದ್ರೇನು, ಡಿ ಬೈ ಡಿ ಎಕ್ಸ್ ಆಫ್ ವೈ ಸ್ಕ್ವೇರ್ ಮೈನಸ್ ಎ ಎಕ್ಸ್ ಅಂದರೆ 2y y1 ಮೈನಸ್ ಎ, 2y y1 ಮೈನಸ್ ಎ. ಆಮೇಲೆ ಏನು ಮಾಡಿ, ಡಿವೈಡೆಡ್ ಬೈ ವಿ ಸ್ಕ್ವೇರ್ ಅಂದರೆ ವೈ ಸ್ಕ್ವೇರ್ ಮೈನಸ್ ಎ ಎಕ್ಸ್ ಹೋಲ್ ಸ್ಕ್ವೇರ್. ಇದು ಡಿಫರೆನ್ಷಿಯೇಷನ್ ಮುಗೀತು. ಈಗ ನೀಟಾಗಿ ಲಿಮಿಟ್ ಇದು 3a ಎಕ್ಸ್ ಜಾಗದಲ್ಲಿ 3a/2 ವೈ ಜಾಗದಲ್ಲಿ 3a/2 ಹಾಕಬೇಕಷ್ಟೇ. ಈಗ ಸ್ವಲ್ಪ ನೀಟಾಗಿ ಹಾಕಿ. ಅಟ್ 3a/2 3a/2. ಈಗ ನೋಡಿ ಹೇಳ್ಕೊಡ್ತೀನಿ ಹೆಂಗೆ ಸಬ್ಸ್ಟಿಟ್ಯೂಟ್ ಮಾಡೋದು. y2 ಈಸ್ ಈಕ್ವಲ್ ಟು, ಇಲ್ಲಿ ವೈ ಸ್ಕ್ವೇರ್ ಅಂದರೆ 3a/2 ಹೋಲ್ ಸ್ಕ್ವೇರ್ ಅಂತ, ಇದನ್ನ ಸ್ಕ್ವೇರ್ ಮಾಡ್ಕೋಬಿಡಿ. ವೈ ಸ್ಕ್ವೇರ್ ಬದಲು 3 ಸ್ಕ್ವೇರ್ ಅಂದರೆ 9, ಎ ಸ್ಕ್ವೇರ್ 2 ಸ್ಕ್ವೇರ್ ಅಂದರೆ 4 ಮೈನಸ್ ಎ ಇಂಟು ಎಕ್ಸ್ ಅಂದರೆ 3a/2. ಆಮೇಲೆ ಎ ಇಂಟು y1 ಅಂದ್ರೇನು -1 ಮೈನಸ್ 2 ಇಂಟು ಎ ಅಂದರೆ 3a/2, ಎಕ್ಸ್ ಅಂದರೆ 3a/2 ಮೈನಸ್ ಎ ಇಂಟು ವೈ ಅಂದರೆ 3a/2 ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ಇದನ್ನ ಸ್ಕ್ವೇರ್ ಮಾಡಿ. 3ಗೆ ಸ್ಕ್ವೇರ್ 9, ಎಗೆ ಸ್ಕ್ವೇರ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 2 ಸ್ಕ್ವೇರ್ ಅಂದರೆ 4. ಆಮೇಲೆ ಇಲ್ಲಿ ಬರ್ಕೊಡ್ತೀನಿ 2y, ವೈ ಅಂದ್ರೇನು 3a/2, y1 ಅಂದರೆ -1 ಮೈನಸ್ ಎ ಹೋಲ್ ಡಿವೈಡೆಡ್ ಬೈ ವೈ ಸ್ಕ್ವೇರ್ ಅಂದರೆ 3 ಅಂದರೆ 3 ಸ್ಕ್ವೇರ್ ಅಂದರೆ 9, ಎ ಸ್ಕ್ವೇರು ಎಗೆ ಸ್ಕ್ವೇರ್ ಎ ಸ್ಕ್ವೇರ್, 2ಗೆ ಸ್ಕ್ವೇರ್ 4, ಎ ಇಂಟು 3a/2 ಬರೋದು, ಆಮೇಲೆ ಹೋಲ್ ಸ್ಕ್ವೇರ್. ಈಗೇನು ಮಾಡಿ, ಕ್ಯಾಲ್ಸಿಲ್ ವರ್ಕ್ ಮಾಡಿ. ಈಗ y2 ಈಸ್ ಈಕ್ವಲ್ ಟು, ಇಲ್ಲಿ ಫಸ್ಟ್ ಎ ಸ್ಕ್ವೇರ್ನ ಕಾಮನ್ ತೊಗೊಳ್ಳಿ. ನೋಡಿ, ಎ ಸ್ಕ್ವೇರ್ ಕಾಮನ್ ತೊಗೊಂಡ್ರೆ ಉಳಿಯೋದೇನು, 9/4 ಮೈನಸ್ 3/2, 9/4 ಮೈನಸ್ 3/2, 3/4 ಬರುತ್ತೆ.
ಇಲ್ಲಿ ಏನೋ ಕಾಮನ್ ತೊಗೊಳ್ಳಿ. ಇಲ್ಲಿ ನೋಡಿ, e2 ಕ್ಯಾನ್ಸಲ್ ಆಗುತ್ತೆ. -1 -3 ಅಂದರೆ -4 ಆಗುತ್ತೆ. ಕರೆಕ್ಟ್ ಅಲ್ವಾ? a ಇಂಟು -4 ಮೈನಸ್ ಇಲ್ಲಿ ಮತ್ತೆ a² ಕಾಮನ್ ತೊಗೊಳ್ಳಿ. ಇದನ್ನ ಕ್ಯಾನ್ಸಲ್ ನೋಡಿ. 3/2 - 9/4 3/2 - 9/4 -3/4. ಇಲ್ಲಿ ಏನ ಕಾಮನ್ ತಗೊಳ್ಳಿ ನೋಡಿ. e2 ಕ್ಯಾನ್ಸಲ್ ಆಗುತ್ತೆ. -3 - 1 ಅಂದರೆ -4 ಹೋಲ್ ಡಿವೈಡೆಡ್ ಬೈ ನೋಡಿ ಕ್ಯಾಲ್ಸಿಲಿ 9/4 - 3/2 9/4 - 3/2 ಹೋಲ್ ಸ್ಕ್ವೇರ್ ಅಂತ ಮಾಡ್ಕೊಳ್ಳಿ. 9/16 ಆಗುತ್ತೆ. ನೋಡಿ a² ಕಾಮನ್ ತಗೊಂಡ್ರೆ a² ಪವರ್ 4 ಅಂದರೆ a ಪವರ್ 4. ಅಥವಾ ಒಂದು ಸ್ಟೆಪ್ ಬೇಕಾದರೆ ಜಾಸ್ತಿ ಮಾಡಿ. 9/4 - 3/2 ಹೋಲ್ ಸ್ಕ್ವೇರ್. ಇಲ್ಲಾಂದರೆ ಒಂದು ಸ್ಟೆಪ್ ಜಾಸ್ತಿ ಮಾಡ್ತೀನಿ, ಕನ್ಫ್ಯೂಷನ್ ಆದರೆ. ಇಲ್ಲಿ 9/4 - 3/2 ಮಾತ್ರ ಮಾಡಿ. 9/4 - 3/2 ಎಷ್ಟು? 3/4 a² ಹೋಲ್ ಸ್ಕ್ವೇರ್. ಅರ್ಥ ಆಯ್ತಲ್ವಾ? ಈಗ ನೋಡಿ, a² ಇಂಟು a ಅಂದರೆ a³ ಎರಡು ಕಡೆನೂ ಇರೋದ್ರಿಂದ ಕ್ಯಾಲ್ಸಿಲಿ ನೀಟಾಗಿ 3/4 -4 -3/4 ಆಮೇಲೆ -4 ನೋಡಿದ್ರೆ -6 ಬರುತ್ತೆ. ಇದು -6 a³ ಆಗುತ್ತೆ. ಇದು 3² ಅಂದರೆ 9, 4² ಅಂದರೆ 16, a ಪವರ್ 4. ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳೋಣ. 6 - 6 ಡಿವೈಡೆಡ್ ಬೈ 9. ಈ ಡಿವೈಡ್ ಯೂಸ್ ಮಾಡಿ. 9 / 16 32/3 ನೋಡಿ. y2 -32/3 ಬರೆದ್ಬಿಡಿ. ಇಲ್ಲಿ a ಉಳಿಯಿತು, ಮೇಲ್ಗಡೆನ ಕೆಳಗಡೆನ ನೋಡಿ. ಇಲ್ಲಿ a ಪವರ್ 4 ಜಾಸ್ತಿ ಕೆಳಗಡೆ ಇದೆ, ಅದಕ್ಕೆ a ಇಲ್ಲಿ ಬರುತ್ತೆ ನೋಡಿ. ಇದಾದ ತಕ್ಷಣ ಏನು ಮಾಡಬೇಕು? ರೋ ಬರೀಬೇಕು. ರೋ ಅಂದರೆ ರೇಡಿಯಸ್ ಆಫ್ ಕರ್ವೇಚರ್. ರೇಡಿಯಸ್ ಆಫ್ ಕರ್ವೇಚರ್ಗೆ ಫಾರ್ಮುಲಾ 1 + y1² + y1² ಪವರ್ 3/2 ಡಿವೈಡೆಡ್ ಬೈ y2. ರೋ ಅಂದರೆ 1 + y1² ಅಂದರೆ y1 ಬಂದು -1 ಹೋಲ್ ಸ್ಕ್ವೇರ್ ಪವರ್ 3/2 ಡಿವೈಡೆಡ್ ಬೈ -32/3. ಇಲ್ಲಿ ನೋಡಿ, 1 + -1 ಹೋಲ್ ಸ್ಕ್ವೇರ್ ಅಂದರೆ 2 ಬರುತ್ತೆ ನೋಡಿ. ಬೇಕಿತ್ತು 1 + -1 ಹೋಲ್ ಸ್ಕ್ವೇರ್ ಅಂದರೆ 2 ಬರುತ್ತೆ. 2 ಪವರ್ 3/2 ಈಗ ಡಿವೈಡ್ ಬೈ -32/3. ಇಲ್ಲಿ 2 ಪವರ್ 3/2 ಅಂದರೆ 2√2 ಅಂತ ಬೇಕಾದರೆ ಹೊಡೀರಿ. 2 ಪವರ್ 3/2 ಅಂದರೆ √8 ಬರುತ್ತೆ. ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ, ಕ್ಲಿಯರ್ ಮೋಷನ್ 2 ಪವರ್ 3/2 ತೋರಿಸ್ತಾ ಇಲ್ಲ. ನೀವೇನು ಮಾಡಿ ಗೊತ್ತಾ, ಇಲ್ಲಿ 2³ ಹೋಲ್ ಪವರ್ 1/2 ಇದು ರಿವರ್ಸ್ ಬರ್ಕೊಳ್ಳಿ. ಇದನ್ನ 3a / -32 ಅಥವಾ -3a / 32 ಅಂತ ಬರ್ಕೊಳ್ಳಿ. ಇದು ಮೇಲ್ಗಡೆ ಬರ್ಕೊಳ್ಳಿ, ಇದನ್ನ ಕೆಳಗಡೆ ಬರ್ಕೊಳ್ಳಿ. 2 ಪವರ್ 3 ಅಂದರೆ 8, ಇದು √8 ಆಗುತ್ತೆ. -3a / 32 √8 ಹೆಂಗಾಗುತ್ತೆ ಅಂದರೆ
ನೋಡಿ 2 ಕ್ಯೂಬ್ ಅಂದರೆ 8, 2 ಕ್ಯೂಬ್ ಹೋಲ್ ಪವರ್ 1/2 ಇರೋದಲ್ವಾ. 8 ಪವರ್ 1/2 ಅಂದರೆ √8. ಈಗ √8 ಅಂದರೆ 2√2. ಒಂದ್ಸತಿ ನೋಡೋಣ ನೋಡಿ. √8 ಅಂದರೆ 2√2. ಇಲ್ಲಿ 2√2 ಬರ್ಕೊಳ್ಳಿ, -3a ಹಂಗೆ ಇರಲಿ. 32ನ ಏನು ಆರ್ಡ್ರ್ ಮಾಡಿ ಬರೀರಿ. 32ನ ನೀವೇನಂತ ಬರಿಬೋದು, 16 × 2 ಈಸ್ 32. 2ನ 16 × √2 × √2 ಈ ಥರ ಬರ್ಕೊಳ್ಳಿ. 32ನ ಏನಂತ ಬರೀತೀರಾ, 16 × √2 × √2, 16 √2 √2. ಈಗ ನೋಡಿ, 1 √2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2 1s 2 8s. ಫೈನಲ್ ಆನ್ಸರ್ ಬಂತು -3a/8√2. ಇದೇ ಫೈನಲ್ ಆನ್ಸರು. ಜ್ಞಾಪಕ ಇಟ್ಕೊಳ್ಳಿ. 32ನ ಏನಂತ ಬರಿಬೋದು, 16 × 2 × 2 ಬರಿಬೋದು. ಮತ್ತು √2 ಕ್ಯಾನ್ಸಲ್ ಆಗುತ್ತೆ. 2 1s 2 8s ಆಗುತ್ತೆ. ಆವಾಗ 16 √2 ಆಗುತ್ತೆ. Thus, ಫೈನಲ್ ಆನ್ಸರ್ ಏನು, ಮಾಡ್ಯುಲಸ್ ಆಫ್ ರೇಡಿಯಸ್ ಆಫ್ ಕರ್ವೇಚರ್ ρ = 3a/8√2. ಇನ್ನೊಂದು ಸತಿ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು ನೋಡಿ. ಸ್ಟಾರ್ಟ್ ಮಾಡ್ತೀನಿ. ನೋಡಿ, find the radius of curvature for the volume of Descartes is x³ + y³ = 3xy at the point 3a/2 3a/2 ಅಲ್ಲಿ ತುಂಬ ಇಂಪಾರ್ಟೆಂಟ್ ಇದು. x³ + y³ is 3axy. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x. x³ ಗೆ ಡಿಫ್ರೆನ್ಷಿಯೇಷನ್ 3x², y³ ಗೆ 3y² y1, 3axyಗೆ 3a ಕಾನ್ಸ್ಟೆಂಟ್, xyಗೆ xy1 + y. ಆಮೇಲೆ 3a × xy1 3a × y. y1ನ ಒಂದು ಕಡೆ ಮಾಡ್ಕೊಳ್ಳಿ. 3y² y1 - 3axy1 = 3ay - 3x². y1ನ 3y1ನ ಕಾಮನ್ ತೊಗೊಂಡ್ರೆ y² - ax. ಇಲ್ಲಿ 3 ಕಾಮನ್ ತೊಗೊಂಡ್ರೆ ay - x². 3 3 ಕ್ಯಾನ್ಸಲ್ ಮಾಡ್ಬಿಟ್ಟು y1 ಫೈಂಡ್ ಮಾಡ್ಬಿಡಿ. ay - x² / y² - ax. 3a/2 3a/2 ಹಾಕಿದ್ರೆ y ಜಾಗದಲ್ಲಿ 3a/2 x ಜಾಗದಲ್ಲಿ 3a/2 ಹಾಕಿದ್ರೆ ಈ ಥರ ಆಗುತ್ತೆ. ಇದು 3a² / 2 ಆಗುತ್ತೆ. 3² ಅಂದರೆ 9, a² ಅಂದರೆ a², 2² ಅಂದರೆ 4. ಹೋಲ್ ಸ್ಕ್ವೇರ್ ಅಲ್ವಾ, ಅದಕ್ಕೆ 3 ಸ್ಕ್ವೇರ್ ಮಾಡಬೇಕು. 3² ಅಂದರೆ 9, a² 4², 3a² / 2. ಆಮೇಲೆ ಇದು ನೋಡಿ, ಈ x - y/y - x ಫಾರ್ಮುಲ್ ಇದೆ, ಅದಕ್ಕೆ -1 ಬರ್ಕೊಡ್ಬೇಕು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಈಗ ಈಕ್ವೇಷನ್ 1ನ ವಿತ್ ರೆಸ್ಪೆಕ್ಟ್ ಟು x ಡಿಫ್ರೆನ್ಷಿಯೇಟ್ ಮಾಡಬೇಕು. ಈಗ ನೋಡಿ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಇದು d/dx ಆಫ್ y1 ಅಂದರೆ y2, d/dx ಆಫ್ u/v ಅಂದರೆ v, d/dx ಆಫ್ u - u, d/dx ಆಫ್ v / v². ಇಲ್ಲಿ ಇದರದ್ದು ಡಿಫ್ರೆನ್ಷಿಯೇಷನ್ y2. ಇಲ್ಲಿ u/v ಅಂದರೆ ಫಸ್ಟ್ ವಿನ ಇಟ್ಕೋಬೇಕಂದ್ರೆ y² - ax ಇಟ್ಕೋಬೇಕು. ಆಮೇಲೆ ಯುಗೆ ಡಿಫ್ರೆನ್ಷಿಯೇಟ್ ಮಾಡಿದಾಗ ay - x²ಗೆ a × y1 - 2x ಬರುತ್ತೆ. ಮೈನಸ್ ಯುನ ಇಟ್ಕೊಳ್ಳಿ, ay - x². ವಿನ ಡಿಫ್ರೆನ್ಷಿಯೇಟ್ ಮಾಡಿದಾಗ y² - axಗೆ 2y y1 - a ಬರುತ್ತೆ. / v² ಅಂದರೆ y² - ax ಹೋಲ್² ಆಗುತ್ತೆ. 3a/2 3a/2 ಹಾಕಿ, x ಜಾಗದಲ್ಲಿ 3a/2 y ಜಾಗದಲ್ಲಿ 3a/2 ಹಾಕಿ ಈ ಥರ ಬರುತ್ತೆ. ಆಮೇಲೆ ಏನು ಮಾಡಬೇಕು, 3a/2 ಹಾಕಿದಾಗ ನೋಡಿ
ವೈ ಸ್ಕ್ವೇರ್ ಇರೋದ್ರಿಂದ 3 ಸ್ಕ್ವೇರ್ ಅಂದರೆ 9, ಎ ಸ್ಕ್ವೇರ್ ಬೈ 4 ಆಗುತ್ತೆ. ಎ ಇಂಟು ಎಕ್ಸ್ ಜಾಗದಲ್ಲಿ 3a/2 ಬರುತ್ತೆ. ಎ ಇಂಟು y1 ಜಾಗದಲ್ಲಿ -1, 2 ಇಂಟು ಎಕ್ಸ್ ಜಾಗದಲ್ಲಿ 3a/2 ಬರುತ್ತೆ. ಮೈನಸ್ ಎ ಇಂಟು ವೈ ಜಾಗದಲ್ಲಿ 3a/2, ಎಕ್ಸ್ ಸ್ಕ್ವೇರ್ ಅಂದರೆ 9a² ಬೈ 4 ಬರುತ್ತೆ. 2 ವೈ ಜಾಗದಲ್ಲಿ 3a/2, y1 ಬದಲು -1 ಬರುತ್ತೆ, ಮೈನಸ್ ಎ ಆಗುತ್ತೆ. ವೈ ಸ್ಕ್ವೇರ್ ಅಂದರೆ 3 ಸ್ಕ್ವೇರ್ ಅಂದರೆ 9, ಎ ಸ್ಕ್ವೇರ್ ಅಂದರೆ a² ಡಿವೈಡ್ ಬೈ 4 ಬರುತ್ತೆ. ಎ ಇಂಟು ಎಕ್ಸ್ ಜಾಗದಲ್ಲಿ 3a/2 ಹಾಕಿದ್ರೆ 3a/2 ಹೋಲ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಎ ಸ್ಕ್ವೇರ್, ಎ ಇಂಟು ಎ ಸ್ಕ್ವೇರ್ ಕಾಮನ್ ತೊಗೊಂಡ್ರೆ 9/4 ಮೈನಸ್ 3/2 ಕ್ಯಾನ್ಸಲ್ ಮಾಡಿದ್ರೆ 3/4 ಬರುತ್ತೆ. ಇಲ್ಲಿ ಎ ಕಾಮನ್ ತೊಗೊಂಡ್ರೆ -1 ಮೈನಸ್ 3 ವಿಲ್ ಬಿಕಮ್ -4. ಇಲ್ಲಿ ಎ ಸ್ಕ್ವೇರ್ ಕಾಮನ್ ತೊಗೊಂಡ್ರೆ 3/2 ಮೈನಸ್ 9/4 ಮಾಡಿದ್ರೆ -3/4 ಬರುತ್ತೆ. ಇಲ್ಲಿ 2 ಕ್ಯಾನ್ಸಲ್, ಎ ಕಾಮನ್ ತೊಗೊಳ್ಳಿ, ಇಲ್ಲಿ -3 ಬರುತ್ತೆ, ಇಲ್ಲಿ -1 ಅಂದರೆ -4 ಆಗುತ್ತೆ. ಇದು ಎ ಸ್ಕ್ವೇರ್ ಕಾಮನ್ ತೊಗೊಂಡ್ರೆ 9/4 ಮೈನಸ್ 3/2 ಮಾಡಿದ್ರೆ 3/4 a² ಆಗುತ್ತೆ. ಇದು ನೋಡಿ, ಎ ಕ್ಯೂಬ್ನ ಕಾಮನ್ ತೊಗೊಂಡು 3/4 ಇಂಟು -4 -3/4 -4 ಮಾಡಿದ್ರೆ -6 ಬರುತ್ತೆ. ಇದನ್ನ ಸ್ಕ್ವೇರ್ ಮಾಡಿದ್ರೆ 3 ಸ್ಕ್ವೇರ್ 9, 4 ಸ್ಕ್ವೇರ್ 16, a/4 ಆಗುತ್ತೆ. ಇಲ್ಲಿ ನೋಡಿ 6/9/16 ಮಾಡಿದ್ರೆ 3/32 ಬರುತ್ತೆ, ಅಂದರೆ 32/3 ಬರುತ್ತೆ. ಇಲ್ಲಿ ಎ ಬರ್ಕೋಬೇಕು, ಯಾಕಂದರೆ a/4 ಕೆಳಗಡೆ ಇರೋದ್ರಿಂದ. ಆಮೇಲೆ ರೋ ಈಸ್ ಈಕ್ವಲ್ ಟು ಫಾರ್ಮುಲಾ 1 + y1² ಪವರ್ 3/2 ಬೈ y2. y1 ಸಬ್ಟ್ಯೂಟ್ ಮಾಡಿ, y2 ಸಬ್ಟ್ಯೂಟ್ ಮಾಡಿ. ಇದು 2 ಪವರ್ 3/2 ಆಗುತ್ತೆ. ಇದನ್ನ 2 ಪವರ್ 3 ಹೋಲ್ ಪವರ್ 1/2 ಬರ್ಕೋಬೋದು. ಇದನ್ನ ಉಲ್ಟಾ ಮಾಡ್ಕೊಳ್ಳಿ, -3a/32. ಇದು 8 ಪವರ್ 1/2 ಅಂದರೆ √8, -3a/32. √8 ಅಂದರೆ 2√2, -3a/32ನ 16 ಇಂಟು √2 ಬರೀರಿ. √2 ಕ್ಯಾನ್ಸಲ್. ಆಮೇಲೆ ಏನಾಗುತ್ತೆ, ಇದು 2 1s 2 8s, ಫೈನಲ್ ಆನ್ಸರ್ -3a/8√2 ಆಗುತ್ತೆ. ದಸ್ ರೇಡಿಯಸ್ ಆಫ್ ಕರ್ವೇಚರ್ ಈಸ್ 3a/8√2. ಫೈನಲ್ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.